ಕಾಂಗ್ರೆಸ್ಸಿಗೆ ಅತಿ ದೊಡ್ಡ ಥ್ರೆಟ್ ಇರೋದೇ AIMIM, SDPIನಂಥ ಪಕ್ಷಗಳಿಂದ. ದಾವಣಗೆರೆ ದಕ್ಷಿಣದಲ್ಲಿ 19,000 ಓಟ್ ತಗೊಂಡ್ರಿ ಈ ಸಲ ಅವರು. ಥ್ರೆಟ್ ಅಂತಿಲ್ಲ, ವಿ ಹ್ಯಾವ್ ಟು ಫೈಟ್ ಬ್ಯಾಕ್. ಕಾಂಗ್ರೆಸ್ಗೆ ಒಂದು ಸಮಸ್ಯೆ ಏನಂದರೆ, ವಿ ಆರ್ ಅ ನ್ಯೂಟ್ರಲ್ ಪಾರ್ಟಿ. ನಾವು ಎಲ್ಲರಿಗೂ ಒಂದು ವೇದಿಕೆಯಲ್ಲಿ ತರ್ತಕ್ಕಂಥ ಪಾರ್ಟಿ. ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಮೇಲ್ಜಾತಿ, ಹಿಂದುಳಿದ ವರ್ಗ, ದಲಿತರು ಎಲ್ಲರಿಗೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತರ್ತಕ್ಕಂಥ ಪಕ್ಷ ನಾವು. ಕೆಲವು ಸತಿ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈಗ ನಮ್ಮ ಫ್ರೆಂಡ್ಸ್ ಇದ್ದಾರೆ BJPಯಿಂದ, ಅವರು ಕೆಲವ್ರನ್ನ ಬಿಟ್ಟೆ ಮಾಡ್ತಾರೆ. ಅವ್ರ ಐಡಿಯಾಲಜಿ ಅದು, ಅವ್ರ ಪೊಲಿಟಿಕಲ್ ಸ್ಟ್ಯಾಂಡ್ ಅದು. ಸೊ ಅವ್ರಿಗೆ ಈಸಿ ರಾಜಕಾರಣ ಮಾಡೋದು. ಓಕೆ, ಆಯಿತಾ. ಒಂದು ಸೆಕ್ಷನ್ ಆಫ್ ಸೊಸೈಟಿನ ಬೈದು ಅವ್ರು ಚುನಾವಣೆ ಮಾಡ್ಬೋದು, ರಾಜಕಾರಣ ಮಾಡ್ಬೋದು. ನೀವು ಬೇಡ ಅಂಥೇಳಿ ಸಂಘಟನೆ ಮಾಡ್ಬೋದು. ಕಾಂಗ್ರೆಸ್ ಆ ಥರ ಇಲ್ಲ. ನಮಗೆ ಎಲ್ಲರೂ ಬೇಕು. ಯಾವ ಸಮುದಾಯ ನೀವು ಹೇಳ್ತೀರಿ, ಯಾವ ಧರ್ಮ ನೀವು ಹೇಳ್ತೀರಿ. ಸೊ ನಮಗೆ ಇರ್ತಕ್ಕಂಥ ಚಾಲೆಂಜಸ್ ಇದೆಯಲ್ಲ, ಫಾರ್ ಎನಿ ಸೆಂಟ್ರಿಸ್ಟ್ ಪಾರ್ಟಿ ಇನ್ ದ ವರ್ಲ್ಡ್, ಈ ಚಾಲೆಂಜಸ್ ಭಾಳ ದೊಡ್ಡ ಚಾಲೆಂಜಸ್. ಕೆಲವು ಮುನ್ಸ್ಕೋತಾರೆ ಫಾರ್ ಕಾರಣ ಇಟ್ಕೊಂಡೇ ಇರ್ತಾರೆ. ಆಯಿತು, ನಮ್ಮಿಂದನೂ ಕೆಲವು ಸತಿ ಲೋಪ ಆಗುತ್ತಪ್ಪ. ಕೆಲವು ಬ್ಯಾಲೆನ್ಸ್ ಮಾಡೋಕ್ಕೆ ಅವ್ರು ಅಲ್ಲಿ ಏನು ಹೇಳ್ತಾರೆ, ಇವ್ರಿಗೆ ಹೋಲೈಕೆ ಮಾಡೋಕ್ಕೆ ನೀವು ಮಾಡಿದ್ದೀರಿ ಅಂತ. ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಬಜೆಟ್ ಆಯಿತು, ಅಲ್ಪಸಂಖ್ಯಾತರಿಗೆ 4,800 ಕೋಟಿ ಬಜೆಟ್ ಕೊಟ್ಟಿದ್ದೀವಿ. 4,40,000 ಕೋಟಿ ಬಜೆಟಲ್ಲಿ ನಾವು 4,500 5,000 ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ. ನಮ್ಮ BJP ಸ್ನೇಹಿತರು ನೀವು ಓಲೈಕೆ ಕೊಟ್ಟಿದ್ರಿ ಅಂತಾರೆ. ಅಂದರೆ ಸಮಾಜದಲ್ಲಿ ಅಲ್ಪಸಂಖ್ಯಾತರು ಕೂಡ, ಬರೀ ಮುಸಲ್ಮಾನರು ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗಂತ ಕೊಟ್ಟಿದ್ದೇವೆ. ಅಲ್ಪಸಂಖ್ಯಾತರು ಕೂಡ ಸಮಾಜದಲ್ಲಿ ಒಂದು ಈಕ್ವಲ್ ಸಿಟಿಸನ್ ಅಲ್ವಾ. ಅವ್ರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಅವ್ರನ್ನ ಕೂಡ ಕಾರ್ಯಕ್ರಮ ಕೊಡಬೇಕಲ್ಲ. ಅವರು ಕೂಡ ಟ್ಯಾಕ್ಸ್ ಪೇಯರ್ಸ್ ಅಲ್ವಾ. ಸೊ ನಾವು ಎಲ್ಲರನ್ನ ಬ್ಯಾಲೆನ್ಸ್ ಮಾಡಬೇಕು. ಆವಾಗ ನಮ್ಮ ವಿರೋಧಿಗಳು ಏನು ಹೇಳ್ತಾರೆ ರಾಜಕೀಯವಾಗಿ, ನೀವು ಓಲೈಕೆ ಮಾಡ್ತಾಯಿದ್ದೀರಿ ಅಂತಾರೆ. ಹಿಂದೂ ಸಮುದಾಯದಲ್ಲಿ ಹೋಗಿ ಸಂಶಯ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನಗಳು ಮಾಡ್ತಾರೆ. ಸೊ ನಾವು ಇದನ್ನು ಬ್ಯಾಲೆನ್ಸ್ ಮಾಡಬೇಕು, ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಸಮಾಜವನ್ನು ಒಗ್ಗಟ್ಟಾಗಿ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಸೊ ಇಟ್ ಈಸ್ ಅವರ್, ಈಗ SCP TSP ಕಾರ್ಯಕ್ರಮ, ಈಗ ದಲಿತ ಸಮುದಾಯಕ್ಕೆ, SC ST ಸಮುದಾಯಕ್ಕೆ ಅವರ ಜನಸಂಖ್ಯೆ ಅನುಗುಣವಾಗಿ ಬಜೆಟಲ್ಲಿ ಪ್ರಾವಿಷನ್ ಅಂತ ಮಾಡಿರೋದೇ ಕಾಂಗ್ರೆಸ್ಸು. ಅದನ್ನು ತೊಗೊಂಡೋಗಿ ಬೇರೆ ಸಮುದಾಯಕ್ಕೆ ಹೇಳ್ತಾರೆ. ಬಟ್ ಆ್ಯಸ್ ಎ ಪಾರ್ಟಿ ನಾವು ಸಾಮಾಜಿಕ ನ್ಯಾಯ ಕೊಡಬೇಕಂತ ಜವಾಬ್ದಾರಿ ನಮ್ಮದಿರ್ತದೆ.